ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಇಂದು 6ನೇ ತಾರೀಕು ಶನಿವಾರ ಷಷ್ಠಿ ತಿಥಿ ಹಾಗೂ ಇಂದು ಧನಿಷ್ಠ ನಕ್ಷತ್ರ. ಇಂದು ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಧನಾಗಮ ಹಾಗೂ ಇವತ್ತು ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಯಥೇಚ್ಛವಾದಂತಹ ಧನಾಗಮ ಕೂಡ ಸಾಧ್ಯ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಭಾಗ್ಯೋದಯವಾಗುತ್ತೆ. ಇವತ್ತು ಕಾರ್ಯಕ್ಷೇತ್ರದಲ್ಲಿ ನಿಮಗೂ ಕೂಡ ಧನಾಗಮವಾಗುವ ಸಾಧ್ಯತೆಗಳು ಹೆಚ್ಚು. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದ ನಂತರ ಒಮ್ಮೆಲೆ ಭಾಗ್ಯೋದಯವಾಗುತ್ತೆ. ಹೀಗಾಗಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಮತ್ತು ಹಿರಿಯರಿಂದ ಇವತ್ತು ಧನಾಗಮದ ಸೂಚನೆಗಳು ನಿಮಗೆ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಧ್ಯಾಹ್ನವಾದ ನಂತರ ಮುಖ್ಯ ನಿರ್ಧಾರಗಳು ಯಾವುದು ಬೇಡ, ಸ್ವಲ್ಪ ಕ್ಲೇಶವಾಗುತ್ತೆ ಮನಸ್ಸಿಗೆ ಮತ್ತು ಪ್ರೀತಿ ಪಾತ್ರರಿಂದ ಇವತ್ತು ಸಹಕಾರ ಮಧ್ಯಾಹ್ನದ ನಂತರ ಪ್ರಾಪ್ತಿಯಾಗುವುದಿಲ್ಲ. ಸಿಂಹ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಧ್ಯಾಹ್ನವಾದ ನಂತರ ಎಲ್ಲರಿಂದ ಸಹಕಾರ ಒಮ್ಮೆಲೆ ಪ್ರಾಪ್ತಿಯಾಗುತ್ತೆ. ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ ಮತ್ತು ಬಿಸಿನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ನೆಮ್ಮದಿ. ಕನ್ಯಾ ರಾಶಿಯವರಿಗೆ ಶತ್ರುನಾಶ, ಶತ್ರು ಧ್ವಂಸ, ಎಲ್ಲ ರೀತಿಯಿಂದ ಜಯವನ್ನು ಸಾಧಿಸುವಂತಹ ದಿವಸ ಇದಾಗಿರುತ್ತೆ. ಯಾರ್ಯಾರು ಅಡ್ವೆಂಚರ್ ಸ್ಪೋರ್ಟ್ಸ್, ಫಿಸಿಕಲ್ ಫಿಟ್ನೆಸ್ ಇತ್ಯಾದಿಗಳಲ್ಲಿದ್ದೀರಿ, ಅತ್ಯುತ್ತಮವಾದಂತಹ ದಿವಸವನ್ನ ನೋಡ್ತೀರಿ. ತುಲಾ ರಾಶಿಯವರಿಗೆ ಇಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಯಾರು ಇನ್ವೆಸ್ಟ್ಮೆಂಟ್, ಬ್ಯಾಂಕಿಂಗ್, ಸ್ಟಾಕ್ ಟ್ರೇಡಿಂಗ್ ಇತ್ಯಾದಿಗಳನ್ನ ಮಾಡ್ತಾ ಇದ್ದೀರಿ, ಹಣವನ್ನ ಯಾರು ವಿನಿಯೋಗವನ್ನ ಮಾಡ್ತಾ ಇದ್ದೀರಿ, ಇಂಥವರಿಗೆಲ್ಲರಿಗೂ ಇವತ್ತು ಹೆಚ್ಚಿನ ಜವಾಬ್ದಾರಿ ಅವಶ್ಯಕ. ದುಡ್ಡು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇರಬಹುದು. ವೃಶ್ಚಿಕ ರಾಶಿಯವರಿಗೆ ಕೋರ್ಟ್ ಕಚೇರಿ ಮ್ಯಾಟರ್ಗಳು, ಡಾಕ್ಯುಮೆಂಟೇಶನ್, ಬಹಳ ಸೀರಿಯಸ್ ಆಗಿರುವಂತಹ ಉದ್ಯಮಗಳಲ್ಲಿ ಇರೋರಿಗೆ ಇವತ್ತು ಕಷ್ಟಕರವಾದಂತಹ ದಿವಸ. ಜವಾಬ್ದಾರಿಗಳು ಅತಿ ಹೆಚ್ಚು. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಇವತ್ತು ನಿಮ್ಮ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿರೋದ್ರಿಂದ ಯಾರು ಮಾಧ್ಯಮಕ್ಕೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿ ಇದ್ದೀರಿ, ನಿಮಗೆ ಅತಿ ಹೆಚ್ಚಿನ ಯಶಸ್ಸನ್ನು ನೋಡುವಂತಹ ದಿವಸ. ಮಕರ ರಾಶಿಯವರಿಗೆ ನಿಮ್ಮ ಸಂಸಾರದ ತಾಪತ್ರಯಗಳು ಬಗೆಹರಿದಿದೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ನಿಮಗೆ ಇರುವಂತಹ ನೆಮ್ಮದಿಯನ್ನ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಂಡು ಶುಭ ಸಮಾಚಾರವನ್ನ ಕೇಳುವಂತಹ ದಿವಸ ಇದಾಗಿರುತ್ತೆ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಪ್ರವೇಶ ಮಾಡಿದ್ದಾನೆ. ಹೀಗಾಗಿ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ವ್ಯಾಕುಲತೆ ಎಲ್ಲ ಇಂದು ಮಾಯವಾಗಿದೆ. ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಮನಸ್ಸಿಗೆ ನೆಮ್ಮದಿ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ 2 ದಿವಸಗಳು ಪ್ರಾಪ್ತಿಯಾಗ್ತಾ ಇದೆ. ಮುಖ್ಯವಾದಂತಹ ನಿರ್ಧಾರಗಳು ಅಥವಾ ಮಾತುಕತೆಗಳು ಯಾವುದು ಬೇಡ. ಮುಖ್ಯವಾದಂತಹ ಕೆಲವು ಸಂಬಂಧಗಳಲ್ಲಿ ಒಡಕನ್ನ ನೀವು ನೋಡಬೇಕಾಗಿ ಬರಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನವನ್ನ ಮಾಡೋದ್ರಿಂದ ಪುನರ್ಜನ್ಮ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.